ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಸಿಲ್ಮನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಒಂದು ಕ್ಯಾಬೇಜ್ ತೋಟದಲ್ಲಿದ್ದೀನಿ. ಸೊ ಕ್ಯಾಬೇಜ್ ಮತ್ತು ಕ್ಯಾಲಿಫ್ಲವರ್ ಎರಡೂ ಪ್ಲಾಂಟೇಷನ್ ಮಾಡಿದ್ದೀನಿ. ಸೊ ಈ ಒಂದು ಪ್ಲಾಂಟೇಷನ್ ಮಾಡಿದಂತಹ ಒಂದು ಬೆಡ್ ಬಂದುಬಿಟ್ಟು ಥರ್ಡ್ ಬೆಡ್ಡು. ಸೊ ಮೊದಲನೇ ಬೆಡ್ಡು ನಾನು ಟೊಮೆಟೊನ ಹಾಕಿದ್ದೆ. ಸೊ ಆ ಬೆಡ್ಡಿಗೆ ನಾನು ಮತ್ತೆ ಅಗೈನ್ ಕುಕುಂಬರನ್ನು ಹಾಕಿದ್ದೆ. ಮತ್ತು ಈಗ ರೈಟ್ ನಾವು ಕ್ಯಾಬೇಜ್ ಅರ್ಧ ಮತ್ತು ಕ್ಯಾಲಿಫ್ಲವರ್ ಅರ್ಧ ಎರಡೂ ಪ್ಲಾಂಟೇಷನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಿಮಗೆ ವೆಜಿಟೇಬಲ್ ಕ್ರಾಪ್ಸ್ ರಿಲೇಟೆಡ್ ಇಂಟ್ರೆಸ್ಟ್ ಇದ್ದರೆ ಸೊ ನಮ್ಮ ಒಂದು ಮೆಟ್ಲಾಕ್ಸ್ ಸಿಲ್ಮನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕನ್ಸಿಡರೇಷನ್ ಮಾಡಿ. ನಿಮ್ಮ ಒಂದು ಅಗ್ರಿಕಲ್ಚರ್ ಜರ್ನಿಯಲ್ಲಿ ಒಂಚೂರು ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನು ವಿಡಿಯೋಗೆ ಬರೋದಾದರೆ ಮೊದಲನೇ ಬೆಡ್ಡಲ್ಲಿ ನಾವು ಟೊಮೆಟೊ ಮಾಡಿದ್ವಿ, ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇದ್ದೆ. ಸೊ ಅದಾದ ನಂತರ ನೆಕ್ಸ್ಟು ನಾನು ಕುಕುಂಬರನ್ನು ಮಾಡಿದೆ. ಸೊ ಕುಕುಂಬರಲ್ಲಿ ಒಳ್ಳೆ ಕಾಸಾಯಿತು. ಸೊ ಟೊಮೆಟೊದಲ್ಲಿ ನನಗೆ ಯಾವುದೇ ರೀತಿಯಂತಹ ಒಂದು ಪ್ರಾಫಿಟ್ ಅನ್ನೋದು ಬಂದಿರಲಿಲ್ಲ. ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ನಾನು ಏನು ಮಾಡಿದ್ದೆ, ಅರೌಂಡ್ 10 lakhsವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, 3 acresಗೂ ಸೇರಿ 10 lakhs ರಿಟರ್ನ್ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನು ನನಗೆ ಅಷ್ಟೊಂದು ದುಡ್ಡಾಗಿರಲಿಲ್ಲ ಅದರಲ್ಲಿ. ಸೊ ನೆಕ್ಸ್ಟ್ ಕ್ರಾಪ್ ನಾನು ಕುಕುಂಬರನ್ನು ಪ್ಲಾಂಟೇಷನ್ ಮಾಡಿದ್ಮೇಲೆ ನಿಮಗೆ ಆ ಕುಕುಂಬರ್ ವೀಡಿಯೋಸ್ ಅನ್ನೋದು ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ನೀವು ಅಬ್ಸರ್ವ್ ಮಾಡೋದಾದರೆ ಸೊ ಆ ಒಂದು ತೋಟದಲ್ಲಿ ನಮಗೆ ಒಂಚೂರು ದುಡ್ಡು ಅನ್ನೋದು ಆಯಿತು. ಕುಕುಂಬರಲ್ಲಿ ಅಪ್ ಟು ಒಂದು 7 lakhವರೆಗೂ ಇನ್ವೆಸ್ಟ್ಮೆಂಟ್ ಹೋಗಿ 7 to 6 lakhsವರೆಗೂ ನಮಗೆ ದುಡ್ಡನ್ನೋದಾಯಿತು. ಸೊ ಸೇಮ್ ಬೆಡ್ಗೆ ಮತ್ತು ಯಾವುದೇ ರೀತಿ ಏನೂ ಮಾಡಿದೆ ನಾನು ಮತ್ತು ಕ್ಯಾಬೇಜನ್ನು ಪ್ಲಾಂಟೇಷನ್ ಮಾಡಿದೆ. ಸೊ ಒಂದು 1.5 acreಗೆ ಅರೌಂಡ್ 35,000 ಪ್ಲಾಂಟ್ಸ್ ಇದೆ ಇದು. ಇನ್ನೊಂದು ಕ್ಯಾಲಿಫ್ಲವರ್ಗೆ ಅದೊಂದು ಚೂರು ಆಲ್ಟ್ರೇಷನ್ ಮಾಡಿದ್ದೀನಿ. ಅದನ್ನು ಏನು ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಕ್ಯಾಬೇಜ್ ಪ್ಲಾಟ್ ಬರೋದಾದರೆ ನಾವು ಪ್ಲಾಂಟೇಷನ್ ಮಾಡಾದಮೇಲೆ ನನಗೆ ಇನಿಷಿಯಲಿ ಡೆವಲಪ್ಮೆಂಟ್ ಕಾಣಿಸಲಿಲ್ಲ, ಯಾಕಂದರೆ ಥರ್ಡ್ ಬೆಡ್ ಆಗಿರೋ ಕಾರಣದಿಂದ. ಸೊ ನನಗೆ ಒಂಚೂರು ಅನ್ನಿಸ್ತು ಏನೋ ಒಂದು ತೊಂದರೆ ಆಗಿರಬೇಕು, ರೂಟ್ ಫಾರ್ಮೇಷನ್ ಆಗ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಟ್ರೈಕೋಡರ್ಮಾ ಸೂಡೋಮೋನಾಸನ್ನು ಬಿಟ್ಟೆ. ಸೊ ಅದಾದಮೇಲೆ ನೆಕ್ಸ್ಟು ಅದಕ್ಕೂ ರಿಕವರಿ ಆಗಿರಲಿಲ್ಲ, ಬೆಡ್ ಲೂಸ್ ಆಗಿಲ್ಲ ಒಂಚೂರು, ಯಾಕೆಂದರೆ ಥರ್ಡ್ ಬೆಡ್ ಆಗಿರೋ ಕಾರಣದಿಂದ. ಸೊ ಯೂಶಲಿ ಇದರಿಂದ ನನಗೇನು ಬೆನಿಫಿಟ್ ಅಂದರೆ ಕಾಸ್ಟ್ ಕಟ್ಟಿಂಗ್ ಆಗಿರುತ್ತೆ. ಸೊ ಅದೊಂದು ಆಗುತ್ತೆ. ಅದಾದ ನಂತರ ನೆಕ್ಸ್ಟು ನನಗೆ ನಾನು ರೂಟ್ ಫಾರ್ಮೇಷನ್ಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಬೆಡ್ಗೆ ನಾನು ಟ್ರೈಕೋಡರ್ಮಾ ಸೂಡೋಮೋನಾಸ್ ಇನ್ನೊಂದು ಸರಿ ಬಿಟ್ಟು ಯೂಮಿಕ್ ಆ್ಯಸಿಡನ್ನು ಬಿಟ್ಟೆ. ಸೊ ಅದಾದ ನಂತರ ನೆಕ್ಸ್ಟ್ ಯೂರಿಯಾನ ಕೊಟ್ಟೆ ಫರ್ಟಿಲೈಸರ್ಸ್ ರಿಲೇಟೆಡ್ ಆಗಿ. ಅಂದರೆ ಏನು ಈಗ ನ್ಯೂಟ್ರಿಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟೊಂದು ಮಾಡಿದೆ. ಸೊ ಇವೆಲ್ಲ ಮಾಡಾದಮೇಲೆ ಗಿಡ ಅನ್ನೋದು ಒಂಚೂರು ಹೆಲ್ತಿ ಬಂತು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ರೈಟ್ನೂ ತುಂಬ ಹೆಲ್ತಿ ಇದೆ ಥರ್ಡ್ ಬೆಡ್ಡಲ್ಲೂ ಸಹ. ಸೊ ಈ ಮತ್ತೆ ಸ್ಪ್ರೇಸ್ ಏನು ಮಾಡಿದೆ ಸ್ಪ್ರೇಸು ಅಂತ ಹೇಳ್ಬಿಟ್ಟು, ಸೊ ಸ್ಪ್ರೇಸು ಮೊದಲನೇ ಸ್ಪ್ರೇ ನನಗೆ ಆ್ಯಕ್ಚುಲಿ ನರ್ಸರಿಯಿಂದ ನಾರು ಬಂದಾದಮೇಲೆ ಈ ಒಂದು ವೆರೈಟಿ ಬಂದ್ಬಿಟ್ಟು ಎಸ್ಪೆಷಲಿ ರಾಧಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಒಂದು ಭಾಗದಲ್ಲಿ ಯಥೇಚ್ಛವಾಗಿ ರಾಧಾ ವೆರೈಟಿನೇ ಪ್ಲಾಂಟೇಷನ್ ಮಾಡೋದು, ಎಸ್ಪೆಷಲಿ ಕ್ಯಾಬೇಜ್ ಏನು ಎಲೆಕೋಸು ಅಂತ ಕರಿತೀವಲ್ವ. ಸೊ ಆ ಒಂದು ಎಲೆಕೋಸು ರಾಧಾ ವೆರೈಟಿನೇ ಪ್ಲಾಂಟೇಷನ್ ಮಾಡೋದು. ಸೊ ಈ ಒಂದು ವೆರೈಟಿಯಲ್ಲಿ ನನಗೆ ನರ್ಸರಿಯಿಂದ ಬಂದಾಗೆ ನನಗೆ ಒಂಚೂರು ಫಂಗಲ್ ಡಿಸೀಸಸ್ ಕಾಣಿಸ್ತಿತ್ತು. ಸೊ ತುಂಬ ಸ್ಪೀಡಾಗಿ ಪ್ಲಾಂಟೇಷನ್ ಮಾಡಿಬಿಟ್ವಿ. ಮತ್ತು ನಾನು ಆ್ಯಕ್ಚುಲಿ ಟ್ರೈಗೆ ಸ್ಪ್ರೇ ಮಾಡಬೇಕಾಗಿತ್ತು, ಬಟ್ ಮಿಸ್ ಆಗಿದ್ದ ಕಾರಣದಿಂದ ನಾನು ಮತ್ತೆ ನೆಕ್ಸ್ಟ್ ಸ್ಪ್ರೇಯಲ್ಲಿ ನಾನು ರೆಡಾಮಿಲ್ ಗೋಲ್ಡ್ ಹಾಕ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ರಾಕೆಟ್ ಟೆಕ್ನಿಕಲ್ಲು, ಅದಾದ ನಂತರ ಒಂದು ನ್ಯೂಟ್ರಿಮೆಂಟ್ ಹಾಕ್ಕೊಂಡಿದ್ದೆ. ಸೊ ಏನಕ್ಕಪ್ಪ ರಾಕೆಟ್ ಟೆಕ್ನಿಕಲ್ ಹಾಕ್ಕೊಂಡೆ ಇನಿಷಿಯಲ್ ಡೇಸಲ್ಲೇ ಅಂದರೆ, ಸೊ ನನಗೆ ಇಲ್ಲಿ ಲಾಸ್ಟ್ ಕ್ರಾಪು ಕುಕುಂಬರ್ ಇದ್ದ ಕಾರಣದಿಂದ ಅಲ್ಲಿ ಊಜಿ ಅನ್ನೋದಿತ್ತು. ಅದ್ರ ಜೊತೆಗೆ ಇನ್ನು ಸಣ್ಣ ಪುಟ್ಟ ಹುಳ ಇದ್ರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ರಾಕೆಟ್ ಟೆಕ್ನಿಕಲ್ ಹಾಕ್ಕೊಂಡಿದ್ದೆ. ಅದಾದ ನಂತರ ನೆಕ್ಸ್ಟು ಎಕ್ಸೈಡ್ ಏನಕ್ಕಪ್ಪ ಅಂದರೆ ಡೆವಲಪ್ಮೆಂಟ್ ನಿಮ್ಗೆ ಗೊತ್ತೇ ಇತ್ತು. ಸೊ ಥರ್ಡ್ ಬೆಡ್ ಹಾಕಿರೋ ಕಾರಣದಿಂದ ನನಗೆ ಡೆವಲಪ್ಮೆಂಟ್ ಇನಿಷಿಯಲಲ್ಲಿ ಕಾಣಿಸಲಿಲ್ಲ, ಅದಕ್ಕೆ ಎಕ್ಸೈಡ್ ನ್ಯೂಟ್ರಿಮೆಂಟನ್ನು ಹಾಕ್ಕೊಂಡಿದ್ದೆ. ಸೊ ಅದ್ರ ನೆಕ್ಸ್ಟ್ ಇನ್ನು ರೆಡಾಮಿಲ್ ಗೋಲ್ಡ್ ಏನಕ್ಕಪ್ಪ ಅಂದರೆ ಅದು ಕರಿ ಚುಕ್ಕೆ ಥರ ಬೀಳ್ತಿತ್ತು. ನಿಮಗೆ ಒಂದು ಇಮೇಜನ್ನು ಹಾಕ್ತೀನಿ, ಅಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇನಿಷಿಯಲಿ ನೀವು ಒಂದು ಫಸ್ಟ್ ಸ್ಪ್ರೇ ಫಂಗಲ್ ಡಿಸೀಸ್ಗೆ ಹೋಗೋದು ಅನ್ನೋದು ಒಳ್ಳೆಯದೇ. ಸೊ ಫಂಗಲ್ ಡಿಸೀಸು ನ್ಯೂಟ್ರಿಮೆಂಟು ಫ್ರೂಟ್ ಪ್ಲೇಟ್ ಅಥವಾ DBM ಇದ್ದರೆ DBMಗೆ ಈ ಥರ ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡ್ಕೋಬೋದು. ಇದು ಮೊದಲನೇ ಸ್ಪ್ರೇ. ಸೊ ನಾನು ಸೆಕೆಂಡ್ ಸ್ಪ್ರೇನೂ ಸಹ ಮಾಡಿದ್ದೀನಿ. ಸೊ ಸೆಕೆಂಡ್ ಸ್ಪ್ರೇ ಬಂದುಬಿಟ್ಟು ಲುಮಿವಿಯಾ ಮಾಡಿದೆ. ಸೊ ಲುಮಿವಿಯಾ ಅದು ಕೊರೋಜನ್ ಟೆಕ್ನಿಕಲ್ 50%, DBM ಇತ್ತು ಒಂಚೂರು ನೀಟಾಗಿ ಹೋಗಿದೆ. ಈಗ ರೈಟ್ ನಾವು ಸ್ಪ್ರೇ ಮಾಡಿದ್ದೀನಿ ಇವತ್ತು. ಸೊ ಎಲ್ಲ ಹೋಗಿದೆ, ಸ್ಪ್ರೇ ಮಾಡಿ ಈಗ ವಿಡಿಯೋ ಶೂಟ್ ಮಾಡ್ತಿರೋದು. ತುಂಬ ಎಕ್ಸಲೆಂಟಾಗಿ ರಿಕವರಿ ಆಗಿದೆ. ಸೊ ಇದರಿಂದ ನನಗೆ ಒಂಚೂರು ಗ್ರೀನಿಶ್ನೆಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಮಿಕಲ್ಸ್ ಮೇಜರಾಗಿ ಈ ಒಂದು ಕ್ಯಾಬೇಜಲ್ಲಿ ನಮ್ಮ ಒಂದು ಭಾಗದಲ್ಲಿ ತುಂಬ ಮಾಲಿಕ್ಯೂಲ್ಸನ್ನು ಯೂಸ್ ಮಾಡಿ ಬಳಸ್ತಿದ್ದಾರೆ. ಸೊ ಆ ಒಂದು ಮಾಲಿಕ್ಯೂಲ್ಸ್ ಈಗ ರೈಟ್ ನಾವು ಕೆಲವೊಂದು ಮಾಲಿಕ್ಯೂಲ್ಸು ಕೆಲಸ ಮಾಡ್ತಿದೆ, ಕೆಲವೊಂದು ಮಾಲಿಕ್ಯೂಲ್ಸ್ ಕೆಲಸ ಮಾಡ್ತಿಲ್ಲ. ಸೊ ನಾನು ನನ್ನ ಒಂದು ತೋಟದಲ್ಲಿ ಈ ಒಂದು DBM ಹುಳನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊತೀನಿ, ಅದ್ರ ಜೊತೆಗೆ ಯಾವ ಕಾಂಬಿನೇಷನ್ಸ್ನ ಸ್ಪ್ರೇ ಮಾಡ್ತೀನಿ, ನಾನು ನಿಮಗೆ ಟ್ರಾನ್ಸ್ಪರೆಂಟಾಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ. ಸೊ ಈಗ ಸೆಕೆಂಡ್ ಸ್ಪ್ರೇಯಲ್ಲಿ ನನಗೆ ಈಗ ರೈಟ್ ನಾವು ಮಾಡಿದ್ದೀನಿ ಇವತ್ತು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಫರ್ದರ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಕ್ಯಾಬೇಜ್ ರಿಲೇಟೆಡು. ಸೊ ಇನ್ನು ಕ್ಯಾಲಿಫ್ಲವರು ಸೇಮ್ ನಾನು ನಿಮ್ಗೆ ಗೊತ್ತೇ ಇರುತ್ತೆ, ನನ್ನ ಒಂದು ಹಳೆ ವೀಡಿಯೋಸ್ ಏನಾದರೂ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ, ಸೊ ನಾನು ಅರೌಂಡ್ ಒಂದು 3 ಎಕರೆ ಮೇಲೇ ಟೊಮೆಟೊ ಹಾಕಿದ್ದೆ. ಸೊ ಆ ಒಂದು 3 ಎಕರೆ ಮೇಲೆ ಟೊಮೆಟೊ ಹಾಕಿರ್ಬೇಕಾದ್ರೆ ನಾನು 2 ಸ್ಟೆಪ್ ಮಾಡಿದ್ದೆ. ಸೊ ಆ ಒಂದು ಫಸ್ಟ್ನೇ ಸ್ಟೆಪ್ಪಲ್ಲಿ ಫಸ್ಟ್ ಬ್ಯಾಚು ಟೊಮೆಟೊ ಮಾಡಿ, ಅದಾದ ನಂತರ ಕುಕುಂಬರ್ ಮಾಡಿ, ಈಗ ಕ್ಯಾಬೇಜ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಅದೇ ಥರ ನಾನು ಟೊಮೆಟೊ ಹಾಕಿದ್ದೆ. ಟೊಮೆಟೊದ ನಂತರ ರಾಧೆ ಅನ್ನೋ ಒಂದು ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು ಕುಕುಂಬರ್ ಹಾಕಿದ್ದೆ. ಅದಾದ ನಂತರ ನೆಕ್ಸ್ಟ್ ಈಗ ರೈಟ್ ನಾವು ಕ್ಯಾಲಿಫ್ಲವರ್ ಹಾಕಿದ್ದೀನಿ. ಸೊ ಆ ಕ್ಯಾಲಿಫ್ಲವರ್ ಬಗ್ಗೆ ಮಾತಾಡೋಣ. ಬನ್ನಿ ಈಗ ಕ್ಯಾಲಿಫ್ಲವರ್ ತೋಟಕ್ಕೆ ಹೋಗೋಣ.
ಸೊ ಇಷ್ಟೊತ್ತು ನಿಮಗೆ ಕ್ಯಾಬೇಜ್ ರಿಲೇಟೆಡ್ ಹೇಳಿದೆ. ಸೊ ಈಗ ಕ್ಯಾಲಿಫ್ಲವರ್ ಏನು ಹೂಕೋಸು ಅಂತ ಕರಿತೀವಲ್ವಾ, ಸೊ ಈ ಒಂದು ಹೂಕೋಸು ಪ್ಲಾಂಟೇಷನನ್ನು ಮಾಡಿದ್ದೀನಿ. ಸೊ ಇದರಲ್ಲಿ ಒಂಚೂರು ಚೇಂಜಸ್ ಇದೆ. ಏನಪ್ಪ ಅಂದರೆ, ಸೊ ಆ ಒಂದು ಪ್ಲಾಂಟೇಷನ್ ಮಾಡಿ ಇದಕ್ಕೂ ಅರೌಂಡ್ ಒಂದು 10 ಡೇಸ್ ಡಿಫ್ರೆನ್ಸ್ ಇದೆ. ಆ ಒಂದು ಪ್ಲಾಂಟೇಷನ್ ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಇನಿಷಿಯಲ್ ಪಿಕಪ್ ಅನ್ನೋದು ಬರಲಿಲ್ಲ ಅದರಲ್ಲಿ, ಅಂದರೆ ಏನು ಗ್ರೋತಿಂಗ್ ಅನ್ನೋದು ಬರಲಿಲ್ಲ. ಸೊ ಆ ಕಾರಣದಿಂದ ನಮ್ಮ ಚಿಕ್ಕಪ್ಪ ಅವ್ರು ಏನು ಮಾಡಿದ್ರು ಅಂದರೆ, ಇದನ್ನು ಇಲ್ಲಿ ನಮ್ಮ ತೋಟ ನೋಡ್ಕೊಳ್ಳೋಂಥ ಚಿಕ್ಕಪ್ಪ ಅವರು ಅದನ್ನು ನೀಟಾಗಿ ರೋಟ್ರವೇಟ್ರ್ ಹಾಕಿ, ಅಂದರೆ ಈಚ್ ಬೆಡ್ಗೆ ರೋಟ್ರವೇಟ್ರ್ ಹಾಕಿ, ಅದ್ರ ಜೊತೆಗೆ ಮತ್ತೆ ನಾವು ಬೆಡ್ ಮಾಡುವಂಥ ಮಿಷಿನ್ ಇರುತ್ತೆ, ಅದನ್ನು ನೀಟಾಗಿ ಬೆಡ್ ಮಾಡಿ ಮತ್ತೆ ಪ್ಲಾಂಟೇಷನನ್ನು ಮಾಡಿದ್ವಿ. ಸೊ ಇದಕ್ಕೆ ನಮಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನಪ್ಪ ಬೀಳ್ತು ಅಂದರೆ, ಸೊ ಮತ್ತು ಈ ಡ್ರಿಪ್ಪನ್ನು ಸಹ ಚೇಂಜ್ ಮಾಡಿಬಿಟ್ಟು, ಯಾಕೆಂದರೆ ಅದು ತುಂಬ ಹಳೆಯ ಡ್ರಿಪ್ ಆಗಿರೋ ಕಾರಣದಿಂದ ಅದರಲ್ಲಿ ನೀರು ಸರಿಯಾಗಿ ಬರ್ತಿರಲಿಲ್ಲ, ಅದಕ್ಕೆ ಡ್ರಿಪ್ ಚೇಂಜ್ ಮಾಡಿದ್ವಿ. ಸೊ ಈ ಒಂದು ವೆರೈಟಿ ದೋವಲ್ ವೆರೈಟಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹೂಕೋಸಲ್ಲಿ ಒನ್ ಆಫ್ ದ ಮೇಜರ್ ಆ್ಯಂಡ್ ಟಾಪ್ ಮೋಸ್ಟ್ ಸೆಲ್ಲಿಂಗ್ ಇರುವಂಥದ್ದು ಈ ಒಂದು ದಾವಲ್ ವೆರೈಟಿನೇ. ಸೊ ನಿಮಗೆ ಅದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಐಡಿಯಾ ಇರುತ್ತೆ. ಸೊ ಈ ಒಂದು ಥರ್ಡ್ ಬೆಡ್ಡಲ್ಲಿ ಮಾಡ್ತಿದ್ದೀನಿ ಅಂತ ನನಗೆ ಈಗ ಅನಿಸ್ತಾನೆ ಇಲ್ಲ. ಇದು ಫಸ್ಟ್ ಬೆಡ್ಡಲ್ಲಿ ಮಾಡ್ದಂಗೆ ಇದೆ. ಯಾಕೆಂದರೆ ರೋಟ್ರವೇಟ್ರ್ ಹಾಕಿದ್ದೆ, ಅಂದರೆ ಏನು ಉಳುಮೆ ಮಾಡಿರಲಿಲ್ಲ, ಡೈರೆಕ್ಟ್ ರೋಟ್ರವೇಟ್ರ್ ಹಾಕಿ, ಸೊ ಆ ಒಂದು ಬೆಡ್ ತೊಗೊಂಬಂದು ಬೆಡ್ ಹಾಕೋ ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಬೆಡ್ ಮಾಡಿಸಿದೆ. ಅಂದರೆ ಈಗ ಹಳೆ ಬೆಡ್ ಇತ್ತು, ಅದೇ ಬೆಡ್ ಮೇಲೆ ರೋಟ್ರವೇಟ್ರ್ ಹಾಕ್ಸಿದ್ವಿ, ಅದೇ ಬೆಡ್ ಮೇಲೆ ಮತ್ತೆ ಒಂದು ಬೆಡ್ ಮಾಡುವಂಥ ಮಿಷಿನ್ ತೊಗೊಂಡು ಬಂದು ಬೆಡ್ ಹಾಕ್ಸಿದ್ವಿ. ಇಷ್ಟು ಮಾಡಿದ್ವಿ. ಸೊ ಹೊಸ ಬೆಡ್ ಥರ ಕಾಣಿಸ್ತಿದೆ. ಸೊ ಮತ್ತೆ ಉಳುಮೆ ಅಂತೂ ಮಾಡಿಲ್ಲ, ಈ ಥರ ಉಳುಮೆ ಮಾಡಿ ಮತ್ತೆ ಹೊಸ ಬೆಡ್ ಮಾಡಿಲ್ಲ. ಹಳೆ ಬೆಡ್ನೇ ರೋಟ್ರವೇಟ್ರ್ ಮಾಡಿಸಿ ಅದ್ರ ಮೇಲೆ ಮತ್ತೆ ನೆಕ್ಸ್ಟ್ ಬೆಡ್ ಮಾಡುವಂಥ ಮಿಷಿನ್ ತೊಗೊಂಬಂದು ಇದು ಮಾಡಿಸಿ ಮತ್ತೆ ಪ್ಲಾಂಟೇಷನ್ ಮಾಡಿದ್ವಿ. ಈಗ ಕೆಮಿಕಲ್ಲು ಸಹ ಇನ್ನೂ ಯಾವುದೂ ಸ್ಪ್ರೇ ಮಾಡಿಲ್ಲ ಇದಕ್ಕೆ. ಸೊ ಅರೌಂಡ್ ಒಂದು 5 to 6 ಡೇಸ್ ಆಗಿದೆ ಪ್ಲಾಂಟೇಷನ್ ಮಾಡಿ. ಸೊ ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ನೀಟಾಗಿ ಪ್ಲಾಂಟೇಷನ್ ಎಲ್ಲ ನೀಟಾಗಿ ಮಾಡಿದಾದ್ಮೇಲೆ ಎಲ್ಲ ವೈಟ್ ರೂಟ್ ಎಲ್ಲ ಫಾರ್ಮೇಷನ್ ಆಗ್ತಾ ಇದ್ದಂಗಿದೆ. ಸೊ ಯಾಕೆಂದರೆ ಮಣ್ಣು ಲೂಸ್ ಇದ್ದಾಗ ಆಟೋಮೆಟಿಕ್ಕಾಗಿ ನಮಗೆ ಬೇರೆ ಒಳಗಡೆ ಹೋಗುತ್ತೆ. ಸೊ ಆ ಬೆಡ್ಡಲ್ಲಿ ನನಗೆ ಪ್ರಾಬ್ಲಮ್ ಆಗಿದ್ದು, ಮಣ್ಣು ಲೂಸ್ ಇರಲಿಲ್ಲ. ಸೊ ಅದಕ್ಕೆ ಅದು ನಾಟಿ ತೇರಲಿಲ್ಲ ಬೇಗ. ಇದು ನಾಟಿ ತೇರ್ಕೊಂಬಿಟ್ಟಿದೆ, ನೀಟಾಗಿ ನೋಡ್ಬೋದು ನೀವು. ಸೊ ಇದಿಷ್ಟು ಈ ಒಂದು ಕ್ಯಾಬೇಜ್ ಮತ್ತು ಕ್ಯಾಲಿಫ್ಲವರು ಥರ್ಡ್ ಬೆಡ್ಡಲ್ಲಿ ಮಾಡ್ತಿರುವಂತಹ ಒಂದು ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಂತಹ ಕೆಮಿಕಲ್ ರಿಲೇಟೆಡ್ ಮತ್ತು ಕ್ರಾಪ್ಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.